ಕರ್ಕೊಂಬವಿಕ್ಕೆ ಇನ್ನೇನು ಮಾಡೋಕ್ಕಾಗುತ್ತೆ. ಇವಾಗ ಅವಳಿಗೂ ಗೊತ್ತಾಗೈತೆ ಆ ಸುಗುಣತ್ತೆ ಬುದ್ಧಿ ಎಂಥದ್ದು ಅಂತ ಹೇಳಿ ಕರ್ಕೊಂಡ್ ಬಾ. ಸುಮ್ಮನಿರಿ ಅದಕ್ಕೆ ಒಂದೆರಡು ದಿನ ಚೆನ್ನಾಗಿ ಅಯ್ಯಂಬ್ಲೇಳು. ಚೆನ್ನಾಗಿ ಅಯ್ಯಂದ್ರೇ ಮತ್ತೆ ಗೊತ್ತಾಗೋದು. ಚೆನ್ನಾಗಿ ಅಯ್ಯನ್ಬೇಕು. ಓದ್ಲಲ್ಲ. ನಾವು ಎಷ್ಟು ಕೇಳ್ಕೊಂಡ್ರು ಬೇಡ ಹೋಗ್ಬೇಡ ಅಂತ ಹೇಳಿ ಎಷ್ಟು ಕೇಳ್ಕೊಂಡ್ರು ಓದ್ಲಲ್ಲ ಅವಳು. ಸುಗುಣತ್ತೆ ಒಳ್ಳೆಯವರು, ನೀವೇ ಒಳ್ಳೆಯವರಲ್ಲ ಅಂತ ಹೇಳಿ ನಮ್ಮನ್ನು ರಿಜೆಕ್ಟ್ ಮಾಡಿ ಓದ್ಲಲ್ಲ. ಅನುಭವಿಸ್ಲಿ. ಅವಳು ಬಂದಿದ್ದ ತಕ್ಷಣ ಬಿಡ್ಕೊಂಡ್ರೆ ಅದಕ್ಕೆ ನಮಗೆ ಬೆಲೆ ಇರೋದಿಲ್ಲ. ಬೆಲೆ ಕಳೆದು ಬಿಡ್ತಾಳೆ. ಅವಾಗಲೇ ನಮ್ಮ ಬೆಲೆ ಕಳೆದು ಓದ್ಲು. ಅವಳು ಬಂದಿದ್ದ ತಕ್ಷಣ ಬಿಡ್ಕೊಂಡ್ರೆ ನಮಗೆ ಬೆಲೆ ಇರೋದಿಲ್ಲ. ಈಗಳಪ್ಪ ಏನು ಮಾಡೋಕ್ಕಾಗುತ್ತೆ. ಅವಳ ಬುದ್ಧಿ ಈಗ ಹುಡುಗಿಗೇನು ಗೊತ್ತಿಲ್ಲ. ಹುಡುಗೇನು ಇಲ್ಲಿದ್ದಾಳಲ್ಲ ಪಾರು, ಬೇರೆ ಊರಾಗಿದ್ದವಳು ಬಂದು ಏನೋ ಇಲ್ಲಿ ಅಜ್ಜಿ ಮನೆ ಅಂತ ಬಂದು ಇರೋದು ಅಷ್ಟೇ. ಈಗ ಸುಗುಣನ ಬುದ್ಧಿ ಮುಂಚೆಯಿಂದನೂ ಗೊತ್ತಿದ್ರೆ ಬಿಡಪ್ಪ, ಗೊತ್ತಿದ್ದು ಗೊತ್ತು ಹಿಂಗೆ ಮಾಡಿದ್ರು ಅನ್ಬೋದು. ಅವಳ ಬುದ್ಧಿ ಗೊತ್ತಿರಲಿಲ್ಲ. ಯಾಕಂತಂದರೆ ಗೊತ್ತಿಲ್ಲದಲೇ ಮಾಡಿರೋದು. ಇವಾಗ ಗೊತ್ತಾಗೈತಲ್ಲ ಸುಗುಣನ ಬುದ್ಧಿ ಯಾವ ಥರ, ಸುಗುಣನ ಬುದ್ಧಿ ಹೇಗೆ ಅಂತೇಳಿ ಗೊತ್ತಾಗೈತೆ. ಅಲ್ಲಿದ್ದು ಅನುಭವಿಸ್ದಾಗ ಗೊತ್ತಾಗುತ್ತೆ ಯಾರಿಗೇ ಆಗಲಿ. ಈಗ ನನಗೆ ಆಗಲಿ ಗೊತ್ತಿರಲಿಲ್ಲ. ಅವಳ ಜೊತೆ ಇದ್ದು ಸಂಸಾರ ಮಾಡಿ ಇದೆಲ್ಲ ಆದಮೇಲೆ ಗೊತ್ತಾಗಿದ್ದು. ಅವಳ ಬುದ್ಧಿ ಎಂಥದ್ದು ಅಂತ ನನಗೆ ಆಮೇಲೆ ಗೊತ್ತಾಗಿದ್ದು. ನಾನು ಅವಳು ಒಳ್ಳೆಯಳು ಅಂತ ಎಲ್ಲ ನಂಬ್ಕೊಂಡಿದ್ದೆ. ಫಸ್ಟಿಗೆ ನನ್ನ ಮದುವೆ ಆದಾಗ ಒಳ್ಳೆಯ ಥರನೇ ಇದ್ದರು. ಒಳ್ಳೆಯ ಥರನೇ ಇದ್ದು ಚೆನ್ನಾಗಿದ್ಲು. ಅವಳಿಗೆ ಮಕ್ಕಳಾಗೋವರೆಗೂ ಚೆನ್ನಾಗೇ ಇದ್ಲು. ಅವಳಿಗೆ ಯಾವಾಗ ಒಂದು ಮಗಳಾಯಿತು, ಯಾವಾಗ ಅವಳು ಪ್ರೆಗ್ನೆಂಟ್ ಅಂತ ಗೊತ್ತಾಯಿತು, ಆವಾಗಿಂದಲೇ ಅವಳು ಈ ರೀತಿ ಮಾಡೋದಕ್ಕೆ ಶುರು ಮಾಡಿದ್ದು. ಅವಳ ಬುದ್ಧಿ ಹೆಂಗೆ ಅಂತ ಹೇಳೋಕ್ಕಾಗಲ್ಲ. ಅವಳಿಗೊಂಥರ ತಲೆಯಲ್ಲಿ ಹುಳ ಸೇರ್ಕೊಂಡಿರ್ತವೆ, ಹುಳ ಮಿಸ್ಕಾಡ್ತವೆ. ಯಾವಾಗ ಹೆಂಗೆ ಮನಸ್ಸಿರುತ್ತೆ, ಯಾವಾಗ ಯಾವ ಥರ ಮೈಂಡ್ ಇರುತ್ತೆ ಅಂತ ಹೇಳೋಕ್ಕೆ ಆಗಲ್ಲ ಅವಳಿಗೆ. ಇಲ್ಲ ಅದಕ್ಕೆ ಒಂದೆರಡು ದಿವಸ ಚೆನ್ನಾಗಿ ಅಯ್ಯಂಬ್ಲಿ ಅವಳು. ಇನ್ನೂ ಕರ್ಕೊಂಬರಲ್ಲ. ಇನ್ನೂ ಕರ್ಕೊಂಬರಲ್ಲ. ಕರ್ಕೊಂಬರೋ. ಹೊರಗೆ ಎಷ್ಟು ದಿವಸ ಅಂತ ಇರೋಕ್ಕಾಗುತ್ತೆ. ಹುಡುಗಿ ನನ್ನ ಅಮ್ಮನ ಮನೆ ಹತ್ರನೂ ಹೋಗಲ್ಲ. ನನ್ನ ಗಂಡ ಕರೆದ್ರೆ ಮಾತ್ರ ನಾನು ಬರ್ತೀನಿ ಅಂತ ಹೇಳ್ತೈತೆ. ನಾನು ಬಾರಮ್ಮ ಅಂತಂದೆ. ಇಲ್ಲ ಅವ್ರು ಕರೆಯೋವರೆಗೂ ನಾನು ಬರೋದಿಲ್ಲ ಅಂತ ಹೇಳ್ತೈತೆ. ಹೋಗೋ ಕರ್ಕೊಂಡು ಬರೋಗೆ ಹೋಗು ಕರಿಯೋಗಿ ಹೋಗು, ಒಳಗೆ ಬಾರಮ್ಮ ಅಂತ ಹೇಳಿ ಕರಿಯೋಗಿ ಹೋಗು. ಕರ್ಕೊಂಡು ಬಾ. ಇಲ್ಲೋಡು ಹಿಂಗೆ ಇದ್ದರೆ ಆಗಲ್ಲ. ಹೋಗಿ ಕರ್ಕೊಂಡು ಬಾರು. ಹೋಗಿ ಕರ್ಕೊಂಬರೋಗೆ ಹೋಗು. ಹೋಗು ಬಾವಿಕೆ ನೀನು ಕರಿ. ಏನು ಮಾಡೋಕ್ಕಾಗಲ್ಲ. ಗಂಡ ಹೆಂಡತಿ ಜಗಳ ಇದ್ದಿದ್ದೇನೆ. ಗಂಡ ಹೆಂಡತಿ ಅಂದಮೇಲೆ ಜಗಳ ಬಂದೇ ಬರುತ್ತೆ. ಸಿಹಿ ಕಹಿ ಎರಡೂ ಇರಲೇಬೇಕು. ಯಾವಾಗಲೂ ಚೆನ್ನಾಗಿರೋದಕ್ಕಂತೂ ಸಾಧ್ಯ ಇಲ್ಲ. ಜಗಳ ಇದ್ರೇನೇ ಸಂಸಾರ ಅಂತ ಅನ್ನೋದು. ಅದಕ್ಕೇ ಬಾ ಹೋಗೋಣ. ಕರಿ ಬಾ, ಕರ್ಕೊಂಡು ಬರ್ಬಾ. ಬಾರು ಬಾ, ನೀನು ಕರಿ ಬಾ. ಮಾವನು ಹೇಳಿದಾರೆ ತಾನೆ ಕರ್ಕೊಂಡು ಬಾ ಅಂತ. ನಿಮ್ಮ ಅಣ್ಣನೂ ಹೇಳಿದಾರೆ ತಾನೆ. ನಿಮ್ಮ ಅಣ್ಣನೂ ಮತ್ತು ನಿಮ್ಮ ಅಣ್ಣನ ಮಾತಿಗೂ ನಿಮ್ಮ ಅಪ್ಪನ ಮಾತಿಗೂ ಬೆಲೆ ಇಲ್ಲ. ಹಂಗಾದ್ರೆ ಅವ್ರು ಹೇಳ್ತಾ ಇರೋದು ನೀನು ಕೇಳಲ್ವಾ? ಹಂಗಾರೆ ನನ್ನ ಮಾತಿಗೂ ಬೆಲೆ ಇಲ್ವಾ? ಹಂಗೇನಿಲ್ಲ ಅದಕ್ಕೆ ಬೆಲೆ ಐತೆ. ನಾನು ನಿಮಗೆ ಬೆಲೆ ಕೊಟ್ಟಿರೋದಕ್ಕೆ ಇವತ್ತು ನಾನು ಹಿಂಗಿರೋದು. ಇಲ್ಲ ಅಂತಂದಿದ್ರೆ ನನ್ನ ಹೆಂಡ್ತಿ ಮಾತು ಕೇಳೋನಾಗಿದ್ರೆ ಇಷ್ಟೊತ್ತಿಗೆ ನನ್ನ ಹೆಂಡ್ತಿ ಮಾತು ಕೇಳ್ಕೊಂಡು ನಾನು ಯಾವತ್ತೋ ನಾನು ಹೊರಟೋಗ್ಬಿಡ್ತಿದ್ದೆ. ಆದರೆ ನಿಮ್ಮ ಮಾತಿಗೆ ಬೆಲೆ ಕೊಡೋದಕ್ಕೆ ಅದಕ್ಕೆ ನೀವು ಹೇಳಿರೋದು ಕೇಳ್ತೀನಿ. ಆದರೆ ನಾನು ಒಂದೆರಡು ದಿವಸ ಬುದ್ಧಿ ಕಲಿಸೋಣ ಅಂತ. ಇನ್ನೂ ಚೆನ್ನಾಗಿ ಅಯ್ಯಂದು ಅವಳು ಇಲ್ಲೋಡು ಚೆನ್ನಾಗಿ ಅಯ್ಯನ್ಬೇಕು. ಮತ್ತು ಯಾವತ್ತು ಗಂಡನ ಬಿಟ್ಟು ಹೋಗ್ಬಾರ್ದಪ್ಪ ಅನ್ನೋದು ಗೊತ್ತಾಗಬೇಕು. ಅವಳಿಗೆ ಅರಿವಾಗಬೇಕು. ಅಲ್ಲ ಆಗಿರುತ್ತೆ, ಅರ್ವ ಆಗುತ್ತೆ ಅವಳಿಗೆ. ಇವಾಗ ಅವಳಿಗೂ ಬುದ್ಧಿ ಬಂದೈತೆ ಕಣೋ. ನೋಡೋಣ ಇದೊಂದು ಸತಿ ಅವಳಿಗೂ ಬುದ್ಧಿ ಬಂದೈತೋ ಇಲ್ವೋ ಅಂತ ಗೊತ್ತಾಗುತ್ತಲ್ಲ. ಸಡನ್ನಾಗಿ ನಾವು ಅವಳನ್ನ ಈ ರೀತಿ ಮಾಡಿದ್ರೆ ಹೆಂಗೆ ಸರಿಯಾಗುತ್ತೆ? ಬಾ ಹೋಗೋಣ. ಬಾ ಕರ್ಕೊಂಡು. ಈಗ ನೀನು ಕರ್ಕೊಂಬರ್ತೀಯ ಇಲ್ಲೇ ಹೇಳಪ್ಪ ಅಷ್ಟೇ. ನನಗೇನೋ ಬೇಜಾರಾಗ್ಬಿಡುತ್ತೆ ನೀನು ಕರ್ಕೊಂಬರ್ಲಿಲ್ಲ ಅಂತಂದರೆ. ಅಲ್ಲ ಕಣೋ, ನಾನು ಹೇಳ್ತಾ ಇದ್ದೀನಲ್ಲ ನಿನಗೆ ಕರ್ಕೊಂಬಾರು ಅಂತ ಹೇಳಿ. ನಿಮ್ಮ ಅಣ್ಣನೂ ಹೇಳ್ತಾ ಇದ್ದಾನೆ, ನಿಮ್ಮ ಅಕ್ಕನೂ ಹೇಳ್ತಾ ಐತೆ. ಹೋಗಿ ಕರ್ಕೊಂಬರೋಗ ಅತ್ಲಾಗೆ. ಬಾಗ್ಲಾಗೆ ಕೂತ್ಕೊಂಡು ಎಷ್ಟಂತ ಹೇಳ್ತಾ ಇರುತ್ತೆ. ಹೆಂಗೋ ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಕರ್ಕೊಂಬರ್ತಾ ಇದ್ದೀನಿ. ನನಗೇನೋ ಇನ್ನೂ ಕರೆಯೋದಕ್ಕೆ ಇಷ್ಟ ಇಲ್ಲ. ಇನ್ನೂ ಒಂದೆರಡು ದಿವಸ ಚೆನ್ನಾಗಿ ಅಯ್ಯಂಬ್ಲಿ ಅಂತ ಅವಳು. ಇನ್ನೂ ಚೆನ್ನಾಗಿ ಬುದ್ಧಿ ಕಲ್ಕೊಂಬ್ಲಿ ಅಂತ. ನಡಿ, ನಾನು ಹೇಳ್ತೀನಿ ಅವಳಿಗೆ. ನಡಿ. ಇವತ್ತು ನೋಡಿ ಎಲ್ಲ ಕಳ್ಕೊಂಡಂಗಾಯ್ತು ನಾನು. ಅಯ್ಯೋ, ನಾನು ಲವ್ ಮಾಡಿ ಮದುವೆ ಆಗಿದ್ದಕ್ಕೂ ನಾನು ಹೆಂಗಿರ್ಬೋದಾಗಿತ್ತು. ಇವತ್ತಿಗೆ ನೋಡು ಎಲ್ಲನ ಎಷ್ಟು ಚೆನ್ನಾಗೈತೆ ಎಲ್ಲರ ಹತ್ರನೂ. ನಾನು ಹಿಂಗೇನೆ ಎಲ್ಲರ ಪ್ರೀತಿ ಗಳಿಸಿದ್ರೆ ನಾನು ಇವತ್ತು ಎಲ್ಲರ ಹತ್ರನೂ ಒಳ್ಳೆಯವಳಾಗ್ತಿದ್ದೆ. ಇವತ್ತಿಗಿರೋ ಬುದ್ಧಿ ನನಗಿಲ್ವಲ್ಲ. ನನಗೆ ಯಾಕಿಂತ ಕೆಟ್ಟ ಬುದ್ಧಿ ಬಂತು, ನನಗೆ ಯಾಕಿಂತ ಬುದ್ಧಿ ಬಂತು ಅಂತಲೇ ಅರ್ಥ ಆಗ್ತಿಲ್ಲ. ಇವತ್ತಿಗೆ ನೋಡಿ ಇವತ್ತು ಎಲ್ಲರ ಹತ್ರನೂ ಎಷ್ಟು ಒಳ್ಳೆಯವರಾಗ್ಬಿಟ್ರು ನೋಡೋ. ಪಾಪ ಬೇಜಾರಾಗ್ಬಿಟ್ಟವಳೆ. ಪರು ಪ್ರೀತಿ ಅಕ್ಕ ಸುಮ್ಮನೀರು. ನಾವು ಅಲ್ಲಿಗೆ ಹೋಗೋದು ಬೇಡ. ನಾವು ಹೋದ್ರೆ ಅವನು ಸಿಟ್ಟಾಗ್ತಾನೆ. ಇಲ್ಲೇ ನೋಡೋಣ ಒಳಗೆ ಕುಕ್ಕಂಡು. ನಾವು ಅಲ್ಲಿಗೆ ಹೋಗೋದು ಹೇಳೋದು ಏನು ಬೇಡ. ಯಾಕೆ ನಾವೊಂದು ಹೇಳೋದು ಅವ್ನು ಸಿಟ್ಟಾಗೋದು ಬೇಡವೇ ಬೇಡ. ಬಾ ಒಳಗಡೆ ಬಾ. ನೀವು ಕಳೀತಾ ಇದ್ರೆ ಅವ್ರಿಗಿನ್ನು ವಿಕ್ಕಿಯವರಿಗೆ ನಮ್ಮ ಮನೆಯವ್ರಿಗಿನ್ನು ನನ್ನ ಮೇಲಿರೋ ಕೋಪ ಕಡಿಮೆ ಆಗಿಲ್ವಲ್ಲ. ಏನು ಮಾಡಲಿ? ಅವ್ರಿಗೆ ನನ್ನ ಮೇಲೆ ಇನ್ನೂ ಸಿಟ್ಟಾಯ್ತಲ್ಲ. ಏನು ಮಾಡ್ಲಕ್ಕ? ಅವ್ರು ಕರಿತಾ ಇಲ್ವಲ್ಲ. ನೀವೇನೋ ಕರಿತಾ ಇದ್ದೀರ. ಮಾವನೂ ಕರೆದ್ರು. ಇಲ್ಲೋಡು ಬಾ. ಇನ್ಮೇಲೆ ಯಾರನ್ನೂ ನಂಬ್ಕೊಂಡು ಹೋಗ್ಬೇಡ. ಇನ್ನು ನಮ್ಮ ಅತ್ತೆ, ನಮ್ಮ ಅಣ್ಣ, ನಮ್ಮ ಅಪ್ಪ ಎಲ್ಲರೂ ಹೇಳ್ದಂಗೆ ಕೇಳ್ಕೊಂಡು ಇರಬೇಕು. ಇಲ್ಲೋಡು ಅವರು ಎಲ್ಲ ನಮ್ಮ ಒಳ್ಳೇದಕ್ಕೆ ಮಾಡೋದು. ಏನಾದರೂ ಒಂದು ಒಳ್ಳೇದು ಹೇಳ್ತಾ ಇದ್ದಾರೆ ಅಂತಂದರೆ ನಂಬಬೇಕು.
ಅವ್ರೇನು ನಮಗೆ ಮೋಸ ಮಾಡೋದಿಲ್ಲ. ನಾನು ನಮ್ಮ ಅಣ್ಣನ ತುಂಬ ನಂಬಿದ್ದೀನಿ ಸರಿನಾ. ನಮ್ಮ ಅಣ್ಣ ನಮ್ಮ ಅದಕ್ಕೆ ನಾನು ತುಂಬ ನಂಬಿದ್ದೀನಿ. ನೀನು ಯಾವುದೇ ಕಾರಣಕ್ಕೂ ಅವ್ರನ್ನು ನನ್ನ ದೂರ ಮಾಡಬೇಕು ಅಂತ ಅನ್ಕೋಬೇಡ. ನಾವು ಯಾವತ್ತೂ ದೂರ ಆಗೋದಕ್ಕಂತೂ ಸಾಧ್ಯ ಇಲ್ಲ. ನಾವು ಹೇಳ್ದಂಗೆ ಕೇಳ್ಕೊಂಡಿರೋದಾದ್ರೆ ಇರು. ಇನ್ಮೇಲೆ ಇವರು ಅವ್ರೇನು ಹೇಳ್ಕೊಟ್ಟಿದ್ದು ಕೇಳೋದು, ಇವ್ರು ಹೇಳ್ಕೊಟ್ಟಿದ್ದು ಕೇಳೋದು, ಇದೆಲ್ಲ ಕೇಳೋ ಆಗಿದ್ರೆ ನೀನು ಬರಲೇಬೇಡ. ಮತ್ತೆ ನಾನು ಮರ್ಯಾದೆ ತೆಗಿತೀನಿ. ಮತ್ತು ನಿನಗೆ ನಾನು ಸುಮ್ಮನೆ ನನಗೆ ಟೆನ್ಷನ್ ಕೊಡೋದು ಅದೆಲ್ಲ ಮಾಡೋ ಆಗಿದ್ರೆ ನೀನು ಬರಲೇಬೇಡ ನಮ್ಮ ಮನೆ ಒಳಗಡೆ. ಹಿಂಗೆ ಆರಾಮಾಗಿ ಇದ್ಬಿಡ್ತೀನಿ ನಾನು. ಬೇಡವೇ ಬೇಡ, ಬೇಕಾದ್ರೆ ಡೈವರ್ಸ್ ಬೇಕಾದ್ರೂ ಕೊಟ್ಬಿಡ್ತೀನಿ. ಇಲ್ಲಪ್ಪ, ಯಾತು ಮಾತಾಡಲ್ಲ ಹೇಳಿನ ಮೇಲಿಂದ ನಾನು ಏನು ಮಾತಾಡಕ್ಕೆ ಹೋಗಲ್ಲ, ಏನು ಮಾತಾಡಕ್ಕೆ ಹೋಗಲ್ಲ, ಏನು ಅಂಬಕ್ಕೆ ಹೋಗಲ್ಲ, ಏನು ಅಂಬಲ್ಲ ಅಂತ ಹೇಳಿದ್ದಲ್ಲ. ನಾನು ಏನು ಮಾತಾಡಕ್ಕೆ ಹೋಗಲ್ಲ, ನಿಜವಾಗ್ಲೂ ಈ ಪಟ್ಟಿ ಆತ ಮಾತಾಡಕ್ಕೆ ಹೋಗಲ್ಲ. ನೀವು ಹೇಳ್ದಂಗೆ ಕೇಳ್ಕೊಂಡಿರ್ತೀನಿ. ಸರಿ ಆಯಿತು ಬಾ. ಇನ್ಮೇಲಾದರೂ ಬುದ್ಧಿ ಕಲ್ಕ. ಯಾರ ಬುದ್ಧಿ ಹೆಂಗೆ ಅಂತ ತಿಳ್ಕೊ. ಯಾರೂ ಆಗಲ್ಲ. ಇಲ್ಲೋಡು, ಎಲ್ಲಿರಬೇಕು ಅಲ್ಲಿದ್ರೇ ಮಾಪಾರು ನಿನಗೆ ಬೆಲೆ. ನೀನು ಎಲ್ಲಿದ್ರೂ ನೀನು ಇಲ್ಲಿ ಬರಲೇಬೇಕು ಸರಿನಾ. ಅವ್ರು ಹೇಳಿದ್ರು ಇವ್ರು ಹೇಳಿದ್ರು ಅಂತ ಹೇಳ್ಕೆ ಮಾತು ಕೇಳಿ ನೀನು ಏನಾದರೂ ನೀನು ಇಲ್ಲಿ ಬಾಲ ಬಿಚ್ಚೋದು ಮತ್ತೆ ಮಾಡಿದ್ರೆ ಮತ್ತೆ ನೋಡಿ ಇದೊಂದು ಸತಿ ಕ್ಷಮಿಸ್ತಾ ಇದ್ದೀನಿ. ಮತ್ತೆ ನಿನ್ನಿಂದ ಈ ತಪ್ಪು ಆಗಿಬಿಟ್ರೆ ನಾನು ಮತ್ತೆ ನನ್ನ ಜೀವನದಲ್ಲಿ ನಿನ್ನ ಯಾವತ್ತೂ ಹತ್ರಕ್ಕೆ ಸೇರಿಸೋದಿಲ್ಲ ನೋಡು. ಬಿಡು ಹೋಗ್ಲಿ ವಿಕ್ಕಿ. ಇಲ್ಲೋಡಮ್ಮ, ನಾನು ಹೇಳಿದ್ದೀನಿ ಅವಳು ಹಂಗೆ ಮಾಡಲ್ಲ. ಇನ್ಮೇಲಿಂದ ಅವಳಿಗೆ ಒಳ್ಳೆ ಬುದ್ಧಿ ಬಂದೈತೆ. ಯಾರನ್ನೂ ನಂಬ್ಕೊಂಡು ಹೋಗೋದಿಲ್ಲ, ಹೇಳ್ಕೆ ಮಾತು ಕೇಳೋದಿಲ್ಲ, ಹೇಳ್ಕೆ ಮಾತು ಕೇಳಿ ಮನೆಗೆ ಜಗಳ ಮಾಡೋದು ಅದೆಲ್ಲ ಮಾಡೋದಿಲ್ಲ. ಅವಳಿಗೆ ಒಳ್ಳೆ ಬುದ್ಧಿ ಬಂದೈತೆ, ಒಳ್ಳೆ ಅವಳು ಅಂತ ಹೇಳಿ ನಾನು ಹೇಳಿದ್ದೀನಿ. ನೀನು ಮತ್ತೆ ಆ ರೀತಿ ಹೇಳ್ಕೆ ಮಾತು ಕೇಳೋದು, ಗಲಾಟೆ ಮಾಡೋದು. ಮನೆಯಾಗ ನಾವು ಎಷ್ಟು ಶಾಂತ ರೀತಿಯಿಂದ ಹೆಣ್ಮಕ್ಳು ಚೆನ್ನಾಗಿರ್ತೀವೋ ಅಷ್ಟೇ ಒಳ್ಳೆಯದು. ಗಂಡು ಮಕ್ಳು ಚೆನ್ನಾಗಿರ್ತಾರೆ. ಇವಳಿಂದ ನನಗೆ ಎಷ್ಟು ಟೆನ್ಷನ್ ಆಗಿತ್ತು ಅಂದರೆ ನಿಜವಾಗ್ಲೂ ನನಗೆ ಕೆಲ್ಸಕ್ಕೆ ಹೋಗೋಕ್ಕೂ ತುಂಬ ಟೆನ್ಷನ್ ಆಗಿತ್ತು. ಅಷ್ಟು ಕಿರಿಕಿರಿ ಮಾಡೋಳು ಇವಳು. ಮನೇಲಿ ಇದ್ಕೊಂಡು ಹಾಗೆ ಹೀಗೆ ಅಂತ ಎಷ್ಟು ಕಿರಿಕಿರಿ ಮಾಡಿದ್ಲು ಅಂದರೆ ಅಷ್ಟು ಕಿರಿಕಿರಿ ಮಾಡಿದ್ಲು. ಕದ್ದು ಮುಚ್ಚಿ ಅವ್ರ ಮನೆಗೆ ಹೋಗೋದು, ಇವ್ರ ಮನೆಗೆ ಹೋಗೋದು, ಈ ಸುಗುಣತ್ತೆ ಅಂತ ಹೇಳಿ ಅವ್ರ ಮನೆಗೆ ಹೋದಲ್ಲ ನೀನು ಮಾತಾಡ್ಸಲ್ಲ ಅನ್ನೋ ಥರ ಇದ್ದು ಕದ್ದು ಮುಚ್ಚಿ ಅವ್ರ ಮನೆಗೆ ಹೋಗ್ತಿದ್ದಲ್ಲ. ಈ ರೀತಿ ಏನಾದರೂ ಇದ್ದರೆ ಮತ್ತೆ ನಮ್ಮ ಮನೆ ಒಳಗಡೆ ಕಾಲೇ ಇಡಬೇಡ ನೀನು. ಈ ರೀತಿ ಮಾಡೋ ಆಗಿದ್ರೆ ಒಂದಲ್ಲ ಒಂದಿನ ನೀನು ಏನು ಮಾಡಿದ್ರು ಸಿಗೆ ಬೀಳ್ತೀಯ ಪಾರು. ಏನು ಮಾಡಿದ್ರು ನೀನು ಎಷ್ಟೇ ನಾಟಕ ಮಾಡಿದ್ರು ಏನು ಮಾಡಿದ್ರು ನೀನು ಒಂದಲ್ಲ ಒಂದಿನ ಸಿಗೆ ಬೀಳ್ತೀಯ. ಇವೆಲ್ಲ ಬಿಟ್ಟು ನನ್ನ ಮನೆ ಒಳಗಡೆ ಬರೋದಾದರೆ ಬಾ, ಇಲ್ಲಾಂದರೆ ಈಗಲಿಂದ ಹೊರಟೋಗು. ನಾನು ಹೇಳ್ತಾ ಇದ್ದೀನಿ, ಎಲ್ಲ ಕಂಡೀಷನ್ ಆಗ್ತಾ ಇದ್ದೀನಿ ನೀನು ಮಾಡಿರೋದು. ಯಾಕಂದ್ರೆ ನಾನು ಕಣ್ಣಾರೆ ನೋಡೋದಕ್ಕೆ ನನಗೆ ತುಂಬ ಬೇಜಾರಾಗ್ತಾ ಐತೆ, ತುಂಬ ಸಿಟ್ಟು ಬಂದೈತೆ ನಿನ್ನ ಮೇಲೆ. ನಾನು ಕಣ್ಣಾರೆ ನೋಡಿದ್ದೀನಿ. ಬೇರೆ ಯಾರು ಹೇಳಿದ್ರು ನಾನು ನಿನಗೆ ಅಷ್ಟೊಂದು ನಿನ್ನ ಮೇಲೆ ಕೋಪ ಬರ್ತಾ ಇರಲಿಲ್ಲ. ನಾನು ಕಣ್ಣಾರೆ ನೋಡಿದ್ದೀನಿ. ಬಾ ಬಾ ಒಳಗಡೆ ಬಾ, ಎದ್ದು ಬಾ. ಬಾ. ಕರಿತಾ ಇದ್ದಾನಲ್ಲ, ಬಾ ಎದ್ದು. ಕ್ಷಮಿಸ್ಬಿಡಿ, ದಯವಿಟ್ಟು ಕ್ಷಮಿಸ್ಬಿಡಿ. ಮನಸ್ಸಲ್ಲೇನು ಇಟ್ಕೊಂಬಕ್ಕೆ ಹೋಗ್ಬೇಡ್ರಿ. ಇನ್ಮೇಲಿಂದ ಹೊಸ ಜೀವನ ನಾವು ಶುರು ಮಾಡೋಣ. ಕ್ಷಮಿಸ್ಬಿಡಿ, ಮನಸ್ಸಲ್ಲೇನು ಇಟ್ಕೊಂಬಕ್ಕೆ ಹೋಗ್ಬೇಡಿ. ಸರಿ ಆಯಿತು ಬಾ. ನಾನೇನೇನು ಮನಸ್ಸಲ್ಲಿ ಇಟ್ಕೊಂಬಕ್ಕೆ ಹೋಗಿಲ್ಲ. ಮತ್ತು ನೀನು ಏನು ಮನಸ್ಸಲ್ಲೇನು ಇಟ್ಕೊಂಬಕ್ಕೆ ಹೋಗ್ಬೇಡ. ಬಾ. ನಾವು ಈಗಲೇ ಮರಿತೀವಿ. ಮತ್ತೆ ಸಿಟ್ಟು ಬಂತು ಅಂದ್ರೆ ನಾವು ಸುಮ್ಮನಿರೋದಿಲ್ಲ ಅಷ್ಟೇ. ನಾನು ಏನು ಮನಸ್ಸಲ್ಲೇನು ಇಟ್ಕೊಂಬಕ್ಕೆ ಹೋಗಲ್ಲ. ಬಾ ಬಾ ಒಳಗಡೆ ಬಾ. ನೋಡೋದ್ರಲ್ಲ ವೀಕ್ಷಕರೇ, ಸುಗುಣತ್ತೆ ಅಂತ ಹೋಗಿದ್ಲು ಪಾರು. ಕೊನೆಗೂ ಇವಾಗ ಇಲ್ಲಿಗೆ ಬರೋ ಹಾಗಾಯ್ತು. ಇವನು ಇನ್ನೊಂದೆರಡು ದಿವಸ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ತಾ ಇದ್ದ. ನಾವು ಬೇಡ ಕಣಪ್ಪ, ಅವಳು ಎಲ್ಲಿಗೆ ಹೋಗ್ತಾಳೆ ಹಿಂಗೆ ಮಾಡಿದ್ರೆ ಅಂತ ಹೇಳಿ ಒಳಗಡೆ ಕರ್ಕೊಂಡ್ವಿ. ಇನ್ಮೇಲಾದರೂ ಚೆನ್ನಾಗಿರ್ಲಿ ಇಬ್ರು ಅಂತ ಹೇಳಿ ಕೊನೆಗೆ ಹೋದ್ರೂ ಮತ್ತೆ ಇಲ್ಲಿಗೆ ಬಂದ್ಲು ಪಾರು ಈ ಮನೆಗೇನೆ. ನೋಡ್ತಾ ಇರಿ, ಇನ್ನೇನೇನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ ನೇರ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.